ಬೆಳಗಾವಿ ಮಹಾನಗರ ಪಾಲಿಕೆ ಮೇಯರ್ ಸದಸ್ಯತ್ವ ರದ್ದು, ಇಬ್ಬರ ಸದಸ್ಯತ್ವ ರದ್ದುಗೊಳಿಸಿ ನಗರಾಭಿವೃದ್ಧಿ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಆದೇಶ. ಮೇಯರ್ ಮಂಗೇಶ್ ಪವಾರ್, ಸದಸ್ಯ ಜಯಂತ್ ಜಾಧವ್ ಅನರ್ಹ. ತಿನಿಸುಕಟ್ಟೆಯಲ್ಲಿ ಪತ್ನಿಯರ ಹೆಸರಿನಲ್ಲಿ ಮಳಿಗೆ ಪಡೆದ ಆರೋಪದ ಹಿನ್ನೆಲೆಯಲ್ಲಿ ಸಾಮಾಜಿಕ ಕಾರ್ಯಕರ್ತ ಸುಜಿತ್ ಮೊಳಗುಂದರಿಂದ ಪ್ರಾದೇಶಿಕ ಆಯುಕ್ತರಿಗೆ ದೂರು ನೀಡಲಾಗಿತ್ತು. ಪಾಲಿಕೆ ಸದಸ್ಯರಾದ ಬಳಿಕವೂ ಮಳಿಗೆ ವಾಪಸ್ ಮಾಡಿಲ್ಲ. ಇದು ಅಧಿಕಾರದ ದುರುಪಯೋಗ ಎಂದು ಸುಜಿತ್ರಿಂದ ದೂರನ್ನ ಸಲ್ಲಿಸಲಾಯಿತು. ವಿಚಾರಣೆಯ ಬಳಿಕ ಇಬ್ಬರ ಸದಸ್ಯತ್ವ ರದ್ದುಗೊಳಿಸಿ ಆರ್ಸಿ ಆದೇಶ ಮಾಡಿತು. ಆದೇಶವನ್ನ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ದ ಇಬ್ಬರು ಸದಸ್ಯರು ಹೈಕೋರ್ಟ್ನಿಂದ ರಿಲೀಫ್ ಸಿಕ್ಕ ಬೆನ್ನಲ್ಲೇ ಮೇಯರ್ ಹುದ್ದೆಗೆ ಏರಿದ್ದ ಮಂಗೇಶ್ ಪವಾರ್ ಸೂಕ್ತ ಕ್ರಮ ಕೈಗೊಳ್ಳುವಂತೆ ನಗರಾಭಿವೃದ್ಧಿ ಇಲಾಖೆಗೆ ಹೈಕೋರ್ಟ್ ಸೂಚನೆ ನೀಡಿದೆ. ಇಬ್ಬರ ಸದಸ್ಯತ್ವ ರದ್ದುಗೊಳಿಸಿ ನಗರಾಭಿವೃದ್ಧಿ ಈಗ ಇಲಾಖೆ ಆದೇಶ ಹೊರಡಿಸಿದೆ. ಅವರ ಪರವಾಗಿ ಅವರ ವಿರುದ್ಧವಾಗಿ 5 ಜನ, ತಟಸ್ಥ ಯಾರು ಇಲ್ಲ, 5 ಜನ ಗೈರ್ಹಾಜರಿದ್ದಾರೆ. ಹೀಗಾಗಿ ಬಂದದ್ದು 40. ಮಾರುತಿ ಮಧುಕರ್ಗೆ ಪರವಾಗಿ 20, ವಿರೋಧವಾಗಿ 40, ಗೈರ್ಹಾಜರು 5. ಲೆಕ್ಕ ಸಿಗ್ತಾ? ಉಪಮಹಾಪೌರ ಆಯ್ಕೆ ಚುನಾವಣೆಗೆ 4 ಅಭ್ಯರ್ಥಿಗಳಿಂದ ಒಟ್ಟು 7 ನಾಮಪತ್ರಗಳು ಸ್ವೀಕೃತವಾಗುತ್ತದೆ. ಶ್ರೀಮತಿ ವಾಣಿ ವಿಲಾಸ್ ಜೋಶಿ ಅಭ್ಯರ್ಥಿ 2 ನಾಮಪತ್ರ ಸಲ್ಲಿಸಿದ್ದು, ಪ್ರತಿಯೊಂದು ನಾಮಪತ್ರವನ್ನು ಪರಿಶೀಲಿಸಲಾಗಿ ಸದರಿ 2 ನಾಮಪತ್ರಗಳಲ್ಲಿ ಸೂಚಕ ಒಬ್ಬರೇ ಇರುವುದರಿಂದ ಮೊದಲನೇ ನಾಮಪತ್ರವನ್ನು ಪರಿಗಣಿಸಲಾಗಿದ್ದು, ಸದರಿ ನಾಮಪತ್ರವು ಕ್ರಮಬದ್ಧವಾಗಿರುವುದರಿಂದ ಸಿಂಧು ನಾಮಪತ್ರವನ್ನು ಅಂಗೀಕರಿಸಿ ಉಮೇದುವಾರನೆಂದು ಪರಿಗಣಿಸುತ್ತೇನೆ. ಶ್ರೀಮತಿ ಟೊಪ್ಪಗಿ ದೀಪಾಲಿ ಸಂತೋಷ್ ಇವರು 1 ನಾಮಪತ್ರವನ್ನು ಸಲ್ಲಿಸಿದ್ದು, ನಾಮಪತ್ರವನ್ನು ಪರಿಶೀಲಿಸಲಾಯಿತು. ಸದರಿ ನಾಮಪತ್ರವು ಕ್ರಮಬದ್ಧವಾಗಿದೆ, ಸಿಂಧುವಾಗಿದೆ ಎಂದು ಅಂಕತವಾಗಿದೆ. ಅವರನ್ನು ಉಮೇದುವಾರನೆಂದು ಪರಿಗಣಿಸುತ್ತೇನೆ. ಶ್ರೀಮತಿ ಖುರ್ಷಿದ್ ದಾದಾಪೀರ್ ಮುಲ್ಲಾ ಇವರು 2 ನಾಮಪತ್ರವನ್ನು ಸಲ್ಲಿಸಿದ್ದು, ಪ್ರತಿಯೊಂದು ನಾಮಪತ್ರವನ್ನು ಪರಿಶೀಲಿಸಲಾಯಿತು. ಸದರಿ ನಾಮಪತ್ರಗಳಲ್ಲಿ 2 ನಾಮಪತ್ರಗಳಲ್ಲಿ ಒಬ್ಬರೇ ಸೂಚಕರಿರುವುದರಿಂದ ಮೊದಲನೆಯ ನಾಮಪತ್ರವನ್ನು ಪರಿಗಣಿಸಲಾಗಿತ್ತು. ಸದರಿ ನಾಮಪತ್ರವು ಕ್ರಮಬದ್ಧವಾಗಿರುವುದರಿಂದ ಸಿಂಧು ನಾಮಪತ್ರವನ್ನು ಅಂಗೀಕರಿಸಿ ಉಮೇದುವಾರನ್ನು ಪರಿಗಣಿಸುತ್ತೇನೆ. ಶ್ರೀಮತಿ ಲಕ್ಷ್ಮೀ ರಾಘವೇಂದ್ರ ಲೋಕರಿ 2 ನಾಮಪತ್ರವನ್ನು ಸಲ್ಲಿಸಿರುತ್ತಾರೆ. ಪ್ರತಿಯೊಂದು ನಾಮಪತ್ರವನ್ನು ಪರಿಶೀಲಿಸಲಾಯಿತು. ಸದರಿ 2 ನಾಮಪತ್ರಗಳ ಸೂಚಕರು ಒಬ್ಬರೇ ಆಗಿರುವುದರಿಂದ ಮೊದಲನೇ ನಾಮಪತ್ರವನ್ನು ಮಾತ್ರ ಪರಿಗಣಿಸಿ ಅದನ್ನು ಪರಿಶೀಲಿಸಿ ನಾಮಪತ್ರ ಕ್ರಮಬದ್ಧವಾಗಿದೆ. ಕೊನೆಯದಾಗಿ ವಾಣಿ ವಿಲಾಸ್ ಜೋಶಿ, ಶ್ರೀಮತಿ ವಾಣಿ ವಿಲಾಸ್ ಜೋಶಿ ಇವರ ಪರವಾಗಿಯೂ ಅಲ್ಲ, ವಿರುದ್ಧವಾಗಿಯೂ ಅಲ್ಲ, ತಟಸ್ಥವಾಗಿ ನ್ಯೂಟ್ರಲ್ ಆಗಿರುವವರು ಕೈ ಎತ್ತಬೇಕು. ಯಾರೂ ಇಲ್ಲ ಅಂತ ಹೇಳ್ತಾರೆ. 2ನೇ ಅಭ್ಯರ್ಥಿ ಶ್ರೀಮತಿ ಲಕ್ಷ್ಮೀ ರಾಘವೇಂದ್ರ ಲೋಕುರಿ ಇವರ ಪರವಾಗಿ ಕೈ ಎತ್ತುವ ಮೂಲಕ ಮತ ಚಲಾವಣೆ. ಅವರ ಪರವಾಗಿದ್ದವರು ಕೈ ಎತ್ತಬೇಕು. ಶ್ರೀಮತಿ ಲಕ್ಷ್ಮೀ ರಾಘವೇಂದ್ರ ಲೋಕರಿ ಇವರ ಪರವಾಗಿ ಒಳ್ಳೆಯದೇ, ವಿರುದ್ಧವಾಗಿ ಒಳ್ಳೆಯದೇ, ತಟಸ್ಥವಾಗಿರುವವರು ಯಾರಾದರೂ ಇದ್ದರೆ ಕೈ ಎತ್ತಬೇಕು. ತಟಸ್ಥವಾಗಿರುವವರು, ನ್ಯೂಟ್ರಲ್ ಆಗಿರುವರು.